ಹಲೋ ಫ್ರೆಂಡ್ಸ್, ಇವತ್ತು ನಿಮಗೆ ನಾನು ಗಿನ್ ಹೆಂಗೆ ಮಾಡಬೇಕಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಗಿನ್ನಿನ ಹಾಲು ನಾವು ಈಗ ತಗೊಂಬಂದಿರೋದಲ್ಲ, ನಮ್ಮ ಮಾವ ಅವ್ರದ್ದು ಹಸು ಕರು ಹಾಕಿದೆ, ಅದರಿಂದ ಅವ್ರು ಕೊಟ್ಟು ಕಳಿಸಿರೋದು. ಇದಕ್ಕೆ ಆಗಬೇಕಾಗಿರೋ ಪದಾರ್ಥಗಳೆಲ್ಲ ಏನಂದರೆ ಬೆಲ್ಲ, ಕೊಬ್ಬರಿ, ಏಲಕ್ಕಿ, ಕಡಲೆಪಪ್ಪು, ಈ ಮೂರನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಬೆಲ್ಲನ ಚಿಕ್ಕ ಚಿಕ್ಕದಾಗೆ ತುರ್ಕೋಬೇಕು. ಆವಾಗಲೇ ತೋರಿಸಿದ್ವಲ್ಲ ಫ್ರೆಂಡ್ಸ್, ಏಲಕ್ಕಿ, ಒಂದು ಕೊಬ್ಬರಿ, ಕಡಲೆಪಪ್ಪು ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಮತ್ತು ಬೆಲ್ಲನ ತುರಿಸ್ಕೊಳ್ಬೇಕು. ನಾವು 1 ಉಂಟೆ ಬೆಲ್ಲನ ತುರಿಸ್ಕೊಂಡಿದ್ದೀವಿ, ಯಾಕಂದರೆ 1 ಲೀಟ್ರ್ ಅಷ್ಟೇ ಮಾಡೋದು, ಅದಕ್ಕೆ 1 ಉಂಟೆ ರುಚಿಗೆ ತಕ್ಕಂಗೆ ತುರಿಸ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಈಗ ಹಾಲು ತುಂಬ ಮಂದಗಿರುತ್ತೆ. ಈ ಹಾಲು ನಮ್ಗೆ ಯಾವಾಗ ಸಿಗುತ್ತೆ ಅಂದರೆ, ಹಸು ಕರು ಹಾಕಿದ್ಮೇಲೆ 3 to 5 days ಇದೇ ಥರ ಹಾಲಿರುತ್ತೆ. ಸ್ವೀಟ್ ಆಗಿರುತ್ತೆ ಹಾಲು. ಈ ಹಾಲಿನ ಜೊತೆ ಬೇರೆ ಏನು ಹಾಲು ಮಿಕ್ಸ್ ಮಾಡಬಾರ್ದು, ನೀರು ಸಹ ಏನು ಮಿಕ್ಸ್ ಮಾಡಬಾರ್ದು. ನಾನು ನಿಮ್ಗೆ ಆವಾಗಲೇ ಏನು ತೋರಿಸಿದ್ನೋ ಮಿಕ್ಸಿ ಜಾರಲ್ಲಿರುವಂಥ ಪೌಡರ್ ಮತ್ತು ಬೆಲ್ಲ ಇಷ್ಟೇ ಮಿಕ್ಸ್ ಮಾಡಬೇಕು. ಇಲ್ಲಿ ನೋಡಿ, ಬೆಲ್ಲನ ಹಾಕ್ತಾಯಿದ್ದೀವಿ. 1 ಲೀಟರ್ ಆಗುತ್ತೆ ಅಂದರೆ ಅದಕ್ಕಿಂತ ಜಾಸ್ತಿನೇ ಆಯಿತು. ಆಲ್ಮೋಸ್ಟ್ 1.25 ಲೀಟರ್ ಆಗಿದೆ, ಇಲ್ಲಾಂದರೆ 1.5 ಅನಿಸುತ್ತೆ. ಮೇ ಬಿ 1.5 ಲೀಟ್ರ್ ಅಷ್ಟು ಹಾಲಿದೆ. ಅದಕ್ಕೆ ತುರಿದಿರೋ ಎಲ್ಲ ಬೆಲ್ಲನ ಅದ್ರಲ್ಲಿ ಹಾಕಬೇಕು. ಮಿಕ್ಸ್ ಮಾಡಬೇಕು, ಹಂಗೆ ಬಿಡಬಾರ್ದು. ಮಿಕ್ಸ್ ಮಾಡಿಲ್ಲ ಅಂದರೆ ಎಲ್ಲ ಫುಲ್ ಅಡ್ಗಲ್ಲಿ ಇದ್ದೋಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ, ಇದನ್ನು ಇದರಲ್ಲಿ ಸಂಪೂರ್ಣವಾಗಿ ಎಲ್ಲ ಹಾಕೊಂಡ್ಬಿಡ್ಬೇಕು. ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ಅದೆಲ್ಲ ಫುಲ್ ನೀಟಾಗಿ ಕರಗುತ್ತೆ, ನೀಟಾಗಿ ಮಿಕ್ಸ್ ಆಗುತ್ತೆ, ಟೇಸ್ಟ್ ಒಂದೇ ಕಡೆ ಉಳಿಯಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಕುಕ್ಕರಲ್ಲಿ ಇಡ್ತೀವಿ ಈ ಪಾತ್ರೆನ, ಯಾಕಂದರೆ ಒಂದು 2 to 3 ವಿಸಿಲ್ಸ್ ಬಂದರೆ ಸರಿ ಹೋಗುತ್ತೆ. ಅದಕ್ಕೆ ಮೊದಲು ಕುಕ್ಕರಲ್ಲಿ ಸ್ವಲ್ಪ ವಾಟರ್ ಹಾಕಬೇಕು, ಯಾಕಂದರೆ ಕೆಳಗಡೆ ಎಲ್ಲ ಸೀದೋಗ್ದಿರೋ ಇರುತ್ತೆ. ಸ್ಟೀಮ್ ಆಗಬೇಕಲ್ಲ, ಒಂಚೂರು ವಾಟರ್ ಹಾಕಿದ್ರೆ ನೀಟಾಗಿ ಸ್ಟೀಮ್ ಆಗುತ್ತೆ, ನೀಟಾಗಿ ಬೇಗ ಕೂಡ ಆಗುತ್ತೆ. ಇವಾಗ ಇದನ್ನು ತೆಗೆದು ಇದ್ರ ಹೊರಗಡೆ ಇಟ್ಟು ಒಂದು 2 to 3 ವಿಸಿಲ್ಸ್ ಇಟ್ಟರೆ ಮುಗೀತು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಪೂರ್ತಿಯಾಗಿ ಬೆಲ್ಲ ಕರಗಿದೆ. ಕರಗಾದ್ಮೇಲೆ ಅದನ್ನು ಕುಕ್ಕರ್ ಒಳಗಡೆ ಇಟ್ಕೊತಾ ಇದ್ದೀವಿ. ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಇಟ್ಕೊಳ್ಬೇಕು. ಇಲ್ಲಿ ನೋಡಿ, ಈಗ ಕುಕ್ಕರ್ನ ಮುಚ್ಕೊಂಡಾದ್ಮೇಲೆ 2 to 3 ವಿಸಿಲ್ಸ್ವರೆಗೂ ಇಟ್ಕೊಳ್ಬೇಕು. ಫ್ರೆಂಡ್ಸ್, ಎಲ್ಲ ಆಯಿತು, ಮುಗೀತು ಆಲ್ಮೋಸ್ಟ್. ನೋಡಿ, ಅಂದ್ಕೊಂಡ್ರು ಥರನೇ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನೋಡಿ, ಅದು ಪ್ರಾಪರಾಗಿ ಆಗಿದೆಯಾ ಇಲ್ಲ ಅಂತ ನಾವು ಇನ್ನು ಚೆಕ್ ಮಾಡಿ ನೋಡ್ಬೋದು. ಇದರಲ್ಲಿನ ತೇವಾಂಶ ನಮ್ಗೆ ಏನಾದರೂ ಗೊತ್ತಾದರೆ ಇನ್ನೊಂದು ಸ್ವಲ್ಪ ಹೊತ್ತು ಇಟ್ಟು ಹೀಟ್ ಮಾಡ್ಕೋಬೋದು. ನಮಗಾದರೆ ಏನು ಗೊತ್ತಾಗ್ತಾ ಇಲ್ಲ. ಓಪನ್ ಮಾಡಿ ಕಂಪ್ಲೀಟಾಗಿ ನೋಡಿಸ್ತೀನಿ. ನೋಡಿ ಫ್ರೆಂಡ್ಸ್, ಫೈನಲಿ ಗಿನ್ನು ಕೊಟ್ಬಿಟ್ಟು ಸಖತ್ತಾಗಿ ಬಂದಿದೆ. ಶೇಪ್ ನಮ್ಗೆ ಹೆಂಗೆ ಬೇಕು ಹಂಗೆ ಕಟ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಆಗೋಯ್ತು ಟೋಟಲಿ ಗಿನ್ನು ತಯಾರು ಮಾಡ್ಕೊಳೋದು ಹೆಂಗೆ ಅಂತ. ಈ ರೆಸಿಪಿ ಯಾರ್ದಂದರೆ ನಮ್ಮ ಅತ್ತೆದು. ಅವ್ರ ರೆಸಿಪಿ ಹೇಳಿದ ಪ್ರಕಾರ ನಾವು ಮಾಡಿದ್ದೀವಿ.